ಹಾಯ್, ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಈ ವ್ಲಾಗ್ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ಈಗ ಒಂದು ಇಂಪಾರ್ಟೆಂಟ್ ವರ್ಕ್ ನಾವು ಹಾಗೆ ಪೆಂಡಿಂಗಾಗಿ ಇಟ್ಟೀವಿ. ಇವಾಗ ಇನ್ನೊಂದು 2 days ಅಷ್ಟೇ ಇರೋದು ಜೆಂಡರ್ ರಿವೀಲ್ ಪಾರ್ಟಿಗೆ. ಆ್ಯಸ್ ಅ ಟೋಕನ್ ಆಫ್ ಲವ್ ಅಂದರೆ ಒಂಥರ ಥ್ಯಾಂಕ್ ಯು ಹೇಳೋದಕ್ಕೆ ಒಂದು ಐಟಮ್ ಕೊಡೋಣ ಅಂತ ಅಂದ್ಕೊಂಡಿದ್ವಿ ನಾವು. ಹಾಗಾಗಿ ನಾನು ಫ್ಯೂ ಐಟಮ್ಸ್ ತರಿಸಿದ್ದೆ. ಇವಾಗ ತೋರಿಸ್ತೀನಿ ಏನೇನು ತರಿಸಿದ್ದೆ ಅಂತ. ಇದನ್ನ ಪ್ಯಾಕ್ ಮಾಡೋದಕ್ಕೆ ಜಸ್ಟ್ ನನಗೆ ಸಾಗರ್ಗೆ ಕಷ್ಟ ಆಗ್ತಿತ್ತು. ಬಿಕಾಸ್ ಸಾಗರ್ಗೆ ಅವರು ವರ್ಕು ಮಾಡಬೇಕು, ಆಮೇಲೆ ಮನೆ ಕೆಲಸ ಎಲ್ಲನೂ ಅವರೇ ಮಾಡ್ತಿದ್ದಾರೆ, ಕಿಚನ್ದು ಫುಲ್ ಡ್ಯೂಟಿ ಅವ್ರದ್ದೇ. ನಂಗೆ ಅಷ್ಟೊಂದು ಮಾಡೋದಕ್ಕೆ ಆಗ್ತಿಲ್ಲ ಇನ್ನು. ಹಾಗಾಗಿ ನಾವು ಗಣೇಶ್ ಮತ್ತು ರಕ್ಷಿತಾ ಇದ್ದಾರಲ್ಲ, ಅವ್ರು ಬಂದು ನಮಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದರು. ಅದಕ್ಕೆ ಇವಾಗ ಅವ್ರು ಬರ್ತಾ ಇದ್ದಾರೆ. ಆ್ಯಂಡ್ ನಂದು ಬೇರೆ ಫ್ರೆಂಡ್ಸ್ ಏನಿದ್ದಾರೆ ಅವರು ಎಲ್ಲರೂ ಡೆಕೋರೇಷನ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡು ಅವರೆಲ್ಲನೂ ಒಬ್ಬೊಬ್ಬರು ಒಂದೊಂದು ವರ್ಕಲ್ಲಿ ಬ್ಯುಸಿ ಇದ್ದಾರೆ. ಸೊ ಇವಾಗ ನಾನು ಏನೇನು ತರಿಸೀನಿ ಅನ್ನೋದು ತೋರಿಸ್ತೀನಿ. ಆ್ಯಂಡ್ ಇದನ್ನು ನಾವಿನ್ನೂ ಯಾವ ಥರ ಪ್ಯಾಕ್ ಮಾಡಬೇಕು ಅಂತ ಯೋಚನೆ ಮಾಡಿಲ್ಲ. ಇನ್ಮೇಲೆ ಅವರು ಬಂದ ಮೇಲೆ ಕುತ್ಕೊಂಡು ಯೋಚನೆ ಮಾಡಬೇಕು. ಸೊ ಇವಾಗ ತೋರಿಸ್ತೀನಿ ನೋಡ್ರಿ. ಸೊ ಫಸ್ಟ್ ಥಿಂಗ್, ಬ್ಯಾಗ್ಸ್ ಬೇಕಿತ್ತು ಪ್ಯಾಕ್ ಮಾಡೋದಕ್ಕೆ. ಜೆಂಡರ್ ರಿವೀಲ್ ಇರೋದಕ್ಕೆ ಈ ಥರ ಬ್ಯಾಗ್ಸ್ ಆರ್ಡರ್ ಮಾಡಿರೋದು. ಸೊ ಬಾಯ್ ಆರ್ ಗರ್ಲ್ ಅಂತ ಇರ್ತದೆ ಇದ್ರ ಮೇಲೆ. ಆ್ಯಂಡ್ ಆ ಬ್ಯಾಗಲ್ಲಿ ಏನು ಹಾಕ್ತೀನಿ ಅಂತ ಹೇಳಿದರೆ, ಇಲ್ಲಿ ನನಗೆ ಯಾರಿಗೇನು ಕೊಟ್ಟರು ಅವ್ರ ಮನೇಲಿ ಯೂಸ್ ಆಗೋ ಐಟಮ್ಸೇ ಕೊಡಬೇಕಿತ್ತು. ಸೊ ಇಲ್ಲಿ ಆಮೇಲೆ ಈಗ ಆ್ಯಕ್ಚುಲಿ ಎಲ್ಲರೂ ಅಷ್ಟೇ ಸೆಂಟೆಡ್ ಕ್ಯಾಂಡಲ್ಸ್ ಜಾಸ್ತಿ ಯೂಸ್ ಮಾಡ್ತಿದ್ದಾರೆ. ಹಾಗಾಗಿ ನನಗೆ ಸೆಂಟೆಡ್ ಕ್ಯಾಂಡಲ್ಸ್ ಕೊಟ್ಟರೆ ಎಲ್ಲರೂ ಗ್ಯಾರಂಟಿ ಯೂಸ್ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇತ್ತು. ಹಾಗಾಗಿ ಅದನ್ನ ಜೊತೆಗೆ ನಾನು ಕೋಸ್ಟರ್ಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಇಲ್ಲಿ ಆ್ಯಕ್ಚುಲಿ ಎಲ್ಲರೂ ಮನೇಲಿ ಇಬ್ಬರೇ ಇರ್ತಾರೆ, ಕಪಲ್ಸ್ ಆರ್ ಇದ್ದರೆ ಬ್ಯಾಚುಲರ್ಸ್ ಆದರೆ ಅವ್ರ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ತಿರ್ತಾರೆ. ಸೊ ಯೂಶ್ವಲಿ ಕಪಲ್ಸೇ ಇರ್ತಾರಲ್ಲ ಜಾಸ್ತಿ. ಹಾಗಾಗಿ ನಾನು ಎಲ್ಲರಿಗೂ 2 ಕೋಸ್ಟರ್ಸ್ ಕೊಡೋಣ ಅಂತ. ಆ್ಯಂಡ್ ಅದೂ ಈಗ ಬೋಹೋ ಡಿಸೈನ್ ಟ್ರೆಂಡಿಂಗಲ್ಲಿರೋದು, ಅದಕ್ಕೆ ಬೋಹೋ ಡಿಸೈನ್ದೇ ಆರ್ಡರ್ ಮಾಡೀವಿ ನಾನು ಸಾಗರ್ ಸೇರಿಬಿಟ್ಟು. ನಾನು ತೋರಿಸ್ತೀನಿ ಆ ಡಿಸೈನ್ಸ್ ಕೂಡ. ಇದೇ ಬೋಹೋ ಡಿಸೈನ್ ಕೋಸ್ಟರ್ಸು. ಅಂದರೆ ಇಲ್ಲೆಲ್ಲ ನಾವು ತುಂಬ ಡೆಲಿಕೇಟಾಗಿ ಐಟಮ್ಸ್ನ ನೋಡ್ಕೋಬೇಕಲ್ಲ. ಈಗ ಕಾಫಿ ಆಗಲಿ ಏನಾದರೂ ಬಿಸಿ ಐಟಮ್ ತೊಗೊಂಡು ಬಂದರೆ ಇದನ್ನು ಹಿಂಗೆ ಟೇಬಲ್ ಮೇಲೆ ಇಟ್ಬಿಟ್ಟು ಇದ್ರ ಮೇಲೆ ಇಡ್ಬೋದು. ಸೊ ದ್ಯಾಟ್ ಮಾರ್ಕ್ ಆ ಥರ ಬರೋದೇನೂ ಆಗಲ್ಲ. ಆ್ಯಂಡ್ ಕೋಸ್ಟರ್ಸ್ ಆದಮೇಲೆ ಸೆಂಟೆಡ್ ಕ್ಯಾಂಡಲ್ಸ್ ಮಿನಿ ಪುಟ್ಟಾಗಿ ಅದಲ್ಲ, ಇದು ಎಷ್ಟು ಚೆನ್ನಾಗದೆ. ಮಿನಿ ಸೆಂಟೆಡ್ ಕ್ಯಾಂಡಲ್ಸ್ ಅಂತ ಇವು. ಒಂದೊಂದು ಕ್ಯಾಂಡಲ್ಸ್ ಒಂದೊಂದು ಫ್ರೇಗ್ರೆನ್ಸಲ್ಲದೆ. ಸೊ ತೋರಿಸ್ತೀನಿ ಓಪನ್ ಮಾಡಿಬಿಟ್ಟು. ಆ್ಯಂಡ್ ಹಾಗೆ ಎಷ್ಟೊಂದು ಡಿಸೈನ್ಸ್ ಇರೋದು ತರಿಸ್ತೀನಿ ನಾನು. ಇಲ್ಲಿ ನೋಡ್ಬೋದು ಒಂದೊಂದು ಸೆಂಟೆಡ್ ಕ್ಯಾಂಡಲ್ಸ್ ಒಂದೊಂದು ಡಿಸೈನಲ್ಲಿರೋದು. ಇದೆಲ್ಲನೂ ಮೆಟಾಲಿಕ್. ಸೊ ಒನ್ಸ್ ಕ್ಯಾಂಡಲ್ ಮುಗಿದ್ಮೇಲೆ ಇದು ನಾವು ಯಾವುದಕ್ಕಾದ್ರೂ ಯೂಸ್ ಮಾಡ್ಬೋದು ಕ್ಲೀನ್ ಮಾಡಿಕೊಂಡು. ಇಲ್ಲಿ ಇವಾಗ ಟ್ರೆಂಡ್ ನಡೀತಾ ಇರೋದು, ನಾವು ಬ್ಯಾಗಲ್ಲಿ ಪ್ಯಾಕ್ ಮಾಡಿ ಹಾಕಲ್ಲ ಏನು ಗಿಫ್ಟ್ಸ್ನ. ಈಗ ಗಿಫ್ಟಿಂಗ್ ಟಿಶ್ಯೂಸ್ ಅಂತಲೇ ಬರ್ತವೆ. ಸೊ ಇದನ್ನು ನಾನು ಬ್ಲೂ ಆರ್ ಪಿಂಕಲ್ಲೇ ತೊಗೊಂಡು ಬಂದೀನಿ. ಸೊ 2 ಮಿಕ್ಸ್ ಮಾಡಿ ಹಾಕಬೇಕು. ಇದನ್ನು ಜಸ್ಟ್ ಬ್ಯಾಗಲ್ಲಿ ಮೇಲೆ ಇಡಬೇಕು ಅಷ್ಟೇ. ಸೊ ದ್ಯಾಟ್ ಒಳಗೆ ನಾವು ಗಿಫ್ಟ್ಸ್ ಇಟ್ಟಿದ್ದು ಕಾಣಿಸಲ್ಲ. ನಾನು ಎಲ್ಲನೂ ಒಂದ್ಸಲ ಆದಮೇಲೆ ತೋರಿಸ್ತೀನಿ ಯಾವ ಥರ ಮಾಡೀವಿ ಅಂತ. ಆ್ಯಂಡ್ ಆಲ್ಸೋ ಕೋಸ್ಟರ್ಸ್ ಹಿಂದೆ ನಾವು ಫ್ರಮ್ ಅಂತ ಬರೆದ್ಬಿಟ್ಟು ನಂದು ಸಾಗರ್ ಹೆಸರು ಬರೆಯೋಣ ಅಂತ ಅಂದ್ಕೊತಿದ್ದೀವಿ. ಸೊ ಅದು ಇನ್ನೂ ಯೋಚನೆ ಮಾಡ್ಬೇಕು ಯಾವ ಥರ ಕಾಣಿಸ್ತದೆ ಅಂತ. ಬಿಕಾಸ್ ಕೋಸ್ಟರ್ಸ್ ಹಿಂದೆ ಪ್ಲೇನ್ ಇರೋದು, ಮುಂದೆ ಮಾತ್ರ ಡಿಸೈನ್ ಇರೋದು. ಹಾಗಾಗಿ ನಮ್ಮ ಹೆಸರು ಬರೆದು ಕೊಡ್ಬೋದು ಮೆಮೊರಿಗೆ ಅಂತ ಯೋಚನೆ ಮಾಡ್ತಾ ಇದ್ದೀವಿ. 2 ಕೋಸ್ಟರ್ಸ್ ಅಲ್ಲ ಜೊತೆಗೆ ಕೊಡೋಣ ಅಂತ ಅಂದ್ಕೊಂಡಿದ್ದು. ಸೊ 2 ಕೋಸ್ಟರ್ಸ್ ಇಟ್ಬಿಟ್ಟು ಅದಕ್ಕೆ ನಾವು ರಿಬ್ಬನ್ ಟೈ ಮಾಡೋಣ ಅಂತ ಅಂದ್ಕೊಂಡಿವಿ. ಈಗ ರಕ್ಷಿತಾ ಹತ್ರ ರಿಬ್ಬನ್ ಅದೇ, ಅವಳು ತೊಗೊಂಡು ಬರ್ತಾಳೆ. ಆಮೇಲೆ ನಾವು ನೋಡ್ತೀವಿ ಯಾವ ಥರ ಟೈ ಮಾಡ್ಬೋದು ಅಂತ ನೋಡಿ ಅದಾದಮೇಲೆ ಅದೇ ಥರ ಪ್ಯಾಕ್ ಮಾಡ್ತೀವಿ. ಸೊ ಇಷ್ಟು ಇವತ್ತಿಂದು. ಇವಾಗ ಅವ್ರು ಹೊರಟಾರ ಆಲ್ರೆಡಿ ಅವ್ರ ಮನೆಯಿಂದ. ಇನ್ನೊಂದು 20 minutes ಹಂಗೆ ಬರ್ತಾರೆ. ಬಂದಮೇಲೆ ನಾವು ಯಾವ ಥರ ಮಾಡ್ತೀವಿ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ಅವತ್ತು ನೈಟ್ ಟಿಫನ್ಗೆ ಅಂತ ಸಾಗರ್ ಶಾವಿಗೆ ಉಪ್ಪಿಟ್ಟು ಮಾಡಿದರು. ನಾನು ಸ್ಟಾರ್ಟಿಂಗ್ ವಿಡಿಯೋ ತೊಗೊಳೋದು ಮರ್ತೋಯ್ತು. ಸೊ ಲಾಸ್ಟಲ್ಲಿ ಒಂದು ಸ್ವಲ್ಪ ಗ್ಲಿಮ್ಸ್ ಇರಲಿ ಅಂತ ತೊಗೊಂಡೆ.
ಇಲ್ಲಿ ಬಂದರು ರಕ್ಷಿತಾ ಮತ್ತು ಗಣೇಶ್. ಸೊ ನಾವು ಪ್ಲ್ಯಾನ್ ಮಾಡ್ತಾ ಇದ್ವಿ ಯಾವ ಥರ ಮಾಡಬೇಕು ಅಂತ. ಫಸ್ಟ್ ರಿಬ್ಬನ್ ಟೈ ಮಾಡೋದು, ಆಮೇಲೆ ಎಲ್ಲರೂ ಒಂದೊಂದು ವರ್ಕ್ ಮಾಡ್ಕೊತ ಕೂತ್ಕೊಂಡಿದ್ವಿ. ಯಾಕಂದರೆ ನಮ್ಗೆ ಅದು ಒಂದೇ ಒಂದು 2 ಅವರ್ಸ್ ಏನೋ ಟೈಮ್ ಉಳಿದಿತ್ತು ಅಷ್ಟೇ, ಅಷ್ಟರಲ್ಲೇ ಮಾಡಬೇಕಿತ್ತು. ಆಮೇಲೆ ಮತ್ತೆ ಅವ್ರೂ ಬರೋದು ಕಷ್ಟ ಆಗ್ತಿತ್ತು ಅವ್ರಿಗೂ. ಸೊ ಬಂದಾಗ ಎಲ್ಲರದೂ ಕಂಪ್ಲೀಟ್ ಮಾಡೋಣ ಅಂತ ಇವಾಗ ಮಾಡ್ತಾ ಇದ್ವಿ. ಇಲ್ಲಿ ಸ್ವಲ್ಪ ರೆಡಿ ಆಯಿತು. ಗಿಫ್ಟ್ಸ್ ನೋಡ್ಬೋದು ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಅಂತ. ನಿಜವಾಗ್ಲೂ ಅವರಿಬ್ಬರಿಗೆ ತುಂಬ ಥ್ಯಾಂಕ್ಸ್ ನಮ್ಮ ಕಡೆಯಿಂದ. ಸೊ ಪಿಂಕ್ ನನ್ನ ಔಟ್ಫಿಟ್, ಬ್ಲೂ ಸಾಗರ್ ಔಟ್ಫಿಟ್, ಆ್ಯಂಡ್ ಈ ಥರ ಬ್ಯಾಡ್ಜ್ ತೊಗೊಂಡಿವಿ. ಸೊ ಬ್ಲೂ ಮಮ್ಮಿ ಟು ಬಿ ನಂದು, ಡ್ಯಾಡಿ ಟು ಬಿ ಪಿಂಕ್ ಕಲರ್ ಸಾಗರ್ದು. ಜೆಂಡರ್ ರಿವೀಲ್ದು ಔಟ್ಫಿಟ್ ಇದು. ಎಲ್ಲ ರೆಡಿ ಆದಮೇಲೆ ಮತ್ತೆ ನಾನು ನಿಮಗೆ ತೋರಿಸ್ತೀನಿ. ಸೊ ನಾನೀಗ ಸ್ನಾನ ಮಾಡ್ಕೊಂಡು ಬಂದೆ ಆ್ಯಂಡ್ ಬೇಸಿಕ್ಕಾಗಿ ರೆಡಿಯಾಗಿ ನಾನು ಹೊರಡಬೇಕು ಇನ್ನು ಸ್ವಲ್ಪ ಹೊತ್ತಿಗೆ. ಸೊ ನಾನು ಹೋಗ್ತಿರೋದು ಮೇಕಪ್ ಆರ್ಟಿಸ್ಟ್ ಹತ್ರ. ನಾನು ಬುಕ್ ಮಾಡ್ಕೊಂಡಿದ್ದೆ ಆ್ಯಂಡ್ ಇವತ್ತು ಮಧ್ಯಾಹ್ನಕ್ಕೆ ಅಪಾಯಿಂಟ್ಮೆಂಟ್ ಅದೇ. ಅಲ್ಲಿ ಹೋಗ್ಬಿಟ್ಟು ಅಲ್ಲೇ ರೆಡಿಯಾಗಿ ಅಲ್ಲಿಂದ ನಾನು ಸೀದಾ ಈವೆಂಟ್ ಎಲ್ಲಿ ನಡೆಸ್ತಿದ್ದೀವಲ್ಲ ಅಲ್ಲಿಗೆ ಹೋಗ್ತೀವಿ. ಆ್ಯಕ್ಚುಲಿ ಜೆಂಡರ್ ರಿವೀಲ್ ಈವೆಂಟ್ ನಮ್ಮ ಫ್ರೆಂಡ್ಸ್ ಆರ್ಗನೈಸ್ ಮಾಡ್ತಿರೋದು. ಹಾಗಾಗಿ ಪೂರ್ಣಿಮಾ ಅವ್ರ ಅಪಾರ್ಟ್ಮೆಂಟಲ್ಲೇ ಹಾಲ್ ಬುಕ್ ಮಾಡಿದ್ವಿ. ಅಲ್ಲಿ ಇವೆಂಟ್ ಮಾಡ್ತಿರೋದು, ಅವರೆಲ್ಲ ಅಲ್ಲೇ ಡೆಕೋರೇಷನ್ನು ಮಾಡ್ತಿದ್ದಾರೆ ಮುಂಚೆನೇ ಹೋಗ್ಬಿಟ್ಟು. ನಾವು ಅದಾದಮೇಲೆ ನಿಧಾನಕ್ಕೆ ಈವ್ನಿಂಗ್ ಈವೆಂಟ್ ಟೈಮ್ಗೆ ಹೊರಡೋದು. ಸೊ ಇವಾಗ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಅಲ್ಲಿ ಹೋಗ್ಬಿಟ್ಟು ಬ್ಯೂಟಿಷಿಯನ್ ಹತ್ರ, ಸೊ ಅವ್ರ ಹತ್ರನೇ ರೆಡಿ ಮಾಡಿಸ್ಕೊಂಡು ಆಮೇಲೆ ಹೊರಡೋದು ನಾವು. ಬ್ಯೂಟಿಷಿಯನ್ ಮನೆ ಇರೋದು ಸಿಯಾಟ್ಲ್. ಸೊ ನಾನೇ ಅಲ್ಲಿ ಬರ್ತೀನಿ ಅಂತ ಅವ್ರಿಗೆ ಹೇಳಿದ್ದೆ, ಬಿಕಾಸ್ ನಮಗೆ ಈವೆಂಟ್ ಇರೋದು ಸಿಯಾಟ್ಲಲ್ಲೇ ಇರೋದು. ಅವ್ರು ಇಲ್ಲಿಗೆ ಬಂದು ನನ್ನ ರೆಡಿ ಮಾಡಿ ಮತ್ತು ನಾವು ಸಿಯಾಟಲ್ಗೆ ಹೋಗೋದು ನಮಗೆ ಪ್ರಾಬ್ಲಮ್ ಆಗ್ತದೆ ಆ್ಯಂಡ್ ಲೇಟ್ ಆಗೋ ಚಾನ್ಸಸ್ ಇರ್ತದಲ್ಲ. ಹಾಗಾಗಿ ನಾನೇ ಮನೆಗೆ ಬರ್ತೀನಿ ಅಂತ ಹೇಳಿದ್ದೆ. ಗಣೇಶ್ ಅವ್ರ ಮನೇನು ಮೇಕಪ್ ಆರ್ಟಿಸ್ಟ್ ಮನೆ ಹತ್ರನೇ ಇರೋದು. ಸೊ ಹಾಗಾಗಿ ಸಾಗರ್ ನಂಗೆ ಡ್ರಾಪ್ ಮಾಡಿಬಿಟ್ಟು ಗಣೇಶ್ ಮನೇಲಿ ಇರ್ತಾರೆ. ಅವರು ಅಲ್ಲಿ ಡೆಕೋರೇಷನ್ಗೆ ಹೋಗೋ ಟೈಮಲ್ಲಿ ಸಾಗರ್ ಅವ್ರ ಮನೆಯಲ್ಲೇ ಇರ್ತಾರೆ ಅವಾಗ. ಸೊ ನಾವಿಬ್ಬರು ಒಂದು ಸ್ವಲ್ಪ ಆಮೇಲೆ ಮೇಕಪ್ ಎಲ್ಲ ಮುಗಿದ್ಮೇಲೆ ನಾನು ಪಿಕ್ ಮಾಡಿ ಸಾಗರ್ ಒಂದು ಸ್ವಲ್ಪ ಗಣೇಶ್ ಮನೆಯಲ್ಲೇ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ನಾವು ಈವೆಂಟಿಗೆ ಹೋಗೋದು. ಬಿಕಾಸ್ ಮಧ್ಯಾಹ್ನದಿಂದ ಸಾಯಂಕಾಲ ತನಕ ಹಾಗೆ ಕುತ್ಕೊಂಡಿರಬೇಕು ಅಂದರೆ ತುಂಬ ಬ್ಯಾಕ್ ಪೇನ್ ಬರ್ತದೆ ನನಗೆ ಈ ಟೈಮಲ್ಲಿ. ಹಾಗಾಗಿ ನಾವು ಅವ್ರ ಮನೆಗೆ ಹೋಗಿ ಪ್ರಾಬಬ್ಲಿ ಒಂದು 10-15 ಮಿನಿಟ್ಸ್ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ನಾವು ಈವೆಂಟ್ಗೆ ಹೋಗೋದು. ಸಿಂಪಲ್ಲಾಗಿ ಡ್ರೆಸ್ ಮಾಡ್ಕೊಂಡಿನಿ ಆ್ಯಂಡ್ ನೇಲ್ಸ್ ಈ ಥರ ನಾನು ಮಾಡಿರೋದು. ನನಗೆ ಅಭ್ಯಾಸ ಇಲ್ಲ ಈ ಥರ ಲಾಂಗ್ ನೇಲ್ಸು. ಸೊ ನಾನು ಆರ್ಟಿಫಿಷಿಯಲ್ ನೇಲ್ಸ್ ತೊಗೊಂಡು ಅಂಟಿಸ್ಕೊಂಡಿರೋದು. ಆ್ಯಂಡ್ ಇಲ್ಲಿ ನೋಡ್ಬೋದು, ಇಲ್ಲಿ ಸ್ವಲ್ಪ ಸ್ಟೋನ್ಸ್ ಎಲ್ಲ ಇದೆ. ಸೊ ಚೆನ್ನಾಗಿ ಕಾಣಿಸ್ತದೆ ಇದು ಅಂದ್ಬಿಟ್ಟು ಇದನ್ನು ತೊಗೊಂಡಿನಿ. ಆ್ಯಂಡ್ ನಿಮಗೆ ಅವಾಗೇ ತೋರಿಸ್ದೆ ನನ್ನ ಡ್ರೆಸ್ ಕಲರು ಇದೆ. ಸೊ ಹಾಗಾಗಿ ಇದು ಮ್ಯಾಚಿಂಗ್. ಆ್ಯಂಡ್ ನಂದು ವಾಚ್ ಕೂಡ ಅದೇ ಕಲರೇ ಇರೋದು. ಇದು ಮೈಕಲ್ ಕೋರ್ಸ್ ವಾಚ್. ಸೊ ಸಿಂಪಲ್ಲಾಗಿ ಇದೊಂದು ವಾಚ್ ಹಾಕ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಫುಲ್ ರೆಡಿ ಆಗೋದು ನಾನು ಪಾರ್ಲರ್ದು ಮುಗಿದ ಮೇಲೆ. ಅಲ್ಲೇ ನಾನು ನಿಮಗೆ ಫುಲ್ ರೆಡಿ ಆದಮೇಲೆ ತೋರಿಸ್ತೀನಿ. ಹಾಯ್. ಸೊ ಮೇಕಪ್ ಆದಮೇಲೆ ಇದು ನಂದು ಫೈನಲ್ ಲುಕ್. ಇದು ಬಂದ್ಬಿಟ್ಟು ಸಂಜೀವ್ ಪೂರ್ಣಿಮಾ ಇರೋ ಅಪಾರ್ಟ್ಮೆಂಟಲ್ಲಿ ಪಾರ್ಟಿ ಹಾಲ್. ಸೊ ಇಲ್ಲಿ ನಮ್ಮದೆಲ್ಲ ಫ್ರೆಂಡ್ಸ್ ಹೋಗ್ಬಿಟ್ಟು ಇದು ಡೆಕೋರೇಷನ್ ಎಲ್ಲ ಮಾಡ್ತಾ ಇದ್ದಾರೆ. ಆ್ಯಂಡ್ ಒಬ್ಬರು ಫುಡ್ನ ನಾವು ಆರ್ಡರ್ ಮಾಡಿದ್ವಿ, ಅದನ್ನು ಪಿಕಪ್ ಮಾಡ್ಕೊಂಡು ತೊಗೊಂಡು ಹೋಗಿದ್ರು. ಸೊ ಹಾಗೆ ಒಬ್ಬೊಬ್ಬರು ಒಂದೊಂದು ವರ್ಕ್ ಮಾಡ್ತಿದ್ದಾರೆ. ನೋಡ್ಬೋದು ಎಷ್ಟೆಲ್ಲ ಕಷ್ಟಪಟ್ಟು ಮಾಡ್ಯಾರೆ ಅಂತ. ಬಟ್ ಡೆಫಿನೆಟ್ಲಿ ಔಟ್ಕಮ್ಮು ಎಷ್ಟು ಚೆನ್ನಾಗದೆ ನೀವೇ ನೋಡ್ಬೋದು. ನನಗೆ ಸಾಗರ್ಗೆ ಅಂತೂ ಭಾಳನೇ ಇಷ್ಟ ಆಯಿತು. ಇದೆಲ್ಲನೂ ಅವರು ಎಷ್ಟು ಕಷ್ಟಪಟ್ಟು ಮಾಡ್ಯಾರೆ ಆ್ಯಂಡ್ ನಿಜವಾಗ್ಲೂ ವರ್ತ್ ಅದು. ನಮ್ಗೆ ಅಷ್ಟು ಖುಷಿ ಆಯಿತು ಅವ್ರು ಮಾಡಿರೋದೆಲ್ಲನೂ. ಹಾಯ್ ಹೇಳಿ ಎಲ್ಲರೂ. ಇದು ನಮಗೆ ಎಲ್ಲರೂ ಹೊರಗಡೆ ನಿಂತ್ಕೊಂಡು ವೆಲ್ಕಮ್ ಮಾಡ್ತಾ ಇರೋದು. ಸೊ ಒಳಗೆ ಹೋದ ತಕ್ಷಣ ಡೆಕೋರೇಷನ್ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ನಮಗೆ. ಯಾಕಂದರೆ ನಾವೇ ಲಾಸ್ಟ್ ಎಲ್ಲ ಹೋಗಿದ್ದು, ಇದೆಲ್ಲ ನೋಡಿದಾಗ ಫುಲ್ ಖುಷಿ ಆಯಿತು. ಆ್ಯಂಡ್ ಹಿಯರ್ ಕಮ್ಸ್ ದ ಬ್ಯೂಟಿಫುಲ್ ಕೇಕ್. ಇಲ್ಲಿ ನಮ್ಮ ರಿಟರ್ನ್ ಗಿಫ್ಟ್ಸ್ನೆಲ್ಲ ಅವರೇ ತೊಗೊಂಡು ಹೋಗಿ ಆರ್ಗನೈಸ್ ಮಾಡಿ ಇಟ್ಟಿದ್ರು ನೀಟಾಗಿ ಒಂದು ಕಾರ್ನರಲ್ಲಿ. ಆ್ಯಂಡ್ ಇಲ್ಲಿ ಎಲ್ಲರೂ ಬಂದಾಯಿತು ಆಲ್ಮೋಸ್ಟ್. ಒಬ್ಬರೋ ಇಬ್ಬರೋ ಬರಬೇಕಿತ್ತು ಇನ್ನು. ಈವ್ನಿಂಗ್ ಎಲ್ಲ ಪಾರ್ಟಿ ಇದ್ದಿದ್ದು. ಸೊ ನಾವು ಮ್ಯಾಂಗೋ ಜ್ಯೂಸ್ ಮತ್ತು ಸಮೋಸ ತರಿಸಿ ಇಟ್ಟಿದ್ವಿ.
ಅದನ್ನು ತಿನ್ಕೊತ ಒಂದು ಸ್ವಲ್ಪ ಗೇಮ್ಸ್ನ ಆರ್ಗನೈಸ್ ಮಾಡಿದರು. ಇದು ಬೇಬಿ ವರ್ಡ್ ಸರ್ಚ್ ಅಂತ. ಸೊ ಇದರಲ್ಲೆಲ್ಲ ಬೇಬಿಗೆ ನೆಸಸರಿ ಇರೋ ಐಟಮ್ಸ್ ಎಲ್ಲ ಇರ್ತವೆ. ನಾವು ಅದನ್ನೆಲ್ಲ ಹುಡುಕ್ಬಿಟ್ಟು ಸರ್ಕಲ್ ಮಾಡಬೇಕು. ಸೊ ಯಾರು ಫಸ್ಟ್ ಮಾಡ್ತಾರೆ ಅವ್ರು ವಿನ್ನರ್. ಆ ಥರ ಎಲ್ಲ ಆಡಿದ್ವಿ. ತುಂಬ ಫನ್ ಇತ್ತು. ನೋಡ್ಬೋದು ಎಲ್ಲರೂ ಎಷ್ಟು ಸೀರಿಯಸ್ ಆಗಿ ಆಡ್ತಾ ಇದ್ವಿ. ಅಷ್ಟು ಚೆನ್ನಾಗಿತ್ತು ಗೇಮ್. ಪ್ಲೇ ಮಾಡ್ತೀವಿ. ಸೊ ವಾಟ್ ಡಸ್ ಇಟ್ ಮೀನ್ ಅಂತ ಯು ಶುಡ್ ಗೆಸ್. ಇದು ಸುಮ್ಮನೆ ನಿಮಗೆ ಟೆನ್ಷನ್ ಮಾಡೋಕ್ಕೋಸ್ಕರ ಅಷ್ಟೇ. ಓಕೆ, ಪ್ಲೇ ಮಾಡ್ತೀನಿ. ಪಿಕ್ ಒನ್. ಎಲ್ಲರೂ ಗೆಸ್ ಮಾಡ್ಬೋದು. ವಾಟ್ ಡು ಯು ವೋಟ್ ಫಾರ್? ನಿಮ್ಗೆ ವಿಲ್ ಸ್ಟಿಕ್ ವಿತ್ ಹರ್ಷವರ್ಧನ್. ಓಕೆ, ಯೆಸ್, ದಟ್ಸ್ ರೈಟ್. ಆ್ಯಂಡ್ ಡೆಕೋರೇಷನ್ ಎಲ್ಲ ನೋಡಿ ಅಂತೂ ನನಗೆ ಫುಲ್ ಆಲ್ಮೋಸ್ಟ್ ಎಮೋಷ್ನಲ್ ಆಗ್ತಾ ಇದ್ದೀನಿ. ಸೊ ನೋಡೋಣ, ಜೆಂಡರ್ ಗೊತ್ತಾದ ತಕ್ಷಣ ಮೋಸ್ಟ್ಲಿ ಬರ್ಸ್ಟ್ ಔಟ್ ಆಗ್ಬೋದು. ಸೊ ಆ್ಯಂಡ್ ಎಲ್ಲ ಫ್ರೆಂಡ್ಸ್ಗೂ ಫುಲ್ ಥ್ಯಾಂಕ್ಸ್. ಫುಲ್ ಚೆನ್ನಾಗಿ ಮಾಡೋದು ಡೆಕೋರೇಷನ್. ನಂದೊಂದು ಸ್ಮಾಲ್ ಇಂಟರ್ವ್ಯೂ ಥರ ಇತ್ತು. ಆ್ಯಂಡ್ ನಾವು ದ ವೇಟ್ ಈಸ್ ಓವರ್ ಆ್ಯಕ್ಚುಲಿ. All the best. No? All the best. All the best. 1, 2, 3. Congratulations! ನಿಂಗೆ ಬಂತೆ. Happy. ನಾನೊಂದು ಸ್ವಲ್ಪ ಎಮೋಷ್ನಲ್ ಆಗಿಬಿಟ್ಟಿದ್ದೆ. ಆ್ಯಂಡ್ ಇಟ್ಸ್ ಅ ಬೇಬಿ ಬಾಯ್. ಸೊ ಕೇಕ್ ಒಳಗೆ ಕೂಡ ಬ್ಲೂ ಕಲರ್ ಇತ್ತು. ನಾವು ಕೇಕ್ ಕಟ್ ಮಾಡಲೇ ಇಲ್ಲ, ಆಮೇಲೆ ಮಾಡಿದ್ವಿ. Post reveal reactions ಹೇಳಿಪ್ಪ ನಿಮ್ದು. To welcome the boy. How do you feel? All ready? Oh yeah. ಫುಲ್ ರೆಡಿ ಇವಾಗ. Mother was super ready, you know. Super happy. Thank you so much, mother. ಆಮೇಲೆ ಡಿನ್ನರ್ಗೆ ಫ್ರೆಂಡ್ಸೇ ಕೇಕ್ ತರಿಸಿದ್ದು, ಸಮೋಸ, ಬೀಮ್ಲಿ ಕಟ್ ಮಿರ್ಚಿ ಚಾಟ್, ಅದಾದಮೇಲೆ ಪನ್ನೀರ್ ಮಂಚೂರಿಯನ್ ಆ್ಯಂಡ್ ವೆಜ್ ಬಿರಿಯಾನಿ ಇತ್ತು. ಸ್ವೀಟ್ಸಲ್ಲಿ ಬಂದುಬಿಟ್ಟು ನಾವು ರಸ್ಮಲಾಯಿ ಆರ್ಡರ್ ಮಾಡಿದ್ವಿ. ಸೊ ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ವಿ ಅವತ್ತು ನೈಟು. ಒಂದು ಸ್ವಲ್ಪ ಖಾರ ಇತ್ತು, ಬಟ್ ಸ್ಟಿಲ್ ಇಟ್ ವಾಸ್ ಗುಡ್. ಎಲ್ಲ ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ರಲ್ಲ. ಸೊ ಇದಾದಮೇಲೆ ನೆಕ್ಸ್ಟ್ ಅವ್ರದ್ದು ಫೋಟೋ ಹಾಕಿರ್ತೀನಿ. ಸೊ ಆರ್ಗನೈಸರ್ಸ್ ಯಾರ್ಯಾರು ಅಂತ ನೀವು ನೋಡ್ಬೋದು. ಆ್ಯಂಡ್ ಯಾರ್ಯಾರು ಬಂದಿದ್ರು ಈವೆಂಟ್ಗೆ ಅನ್ನೋದನ್ನು ಫೋಟೋ ಹಾಕ್ತೀನಿ ಆ್ಯಂಡ್ ಫ್ಯೂ ಪಿಕ್ಚರ್ಸ್ ಹಾಕ್ತೀನಿ. ಸೊ ನೀವು ನೋಡ್ಬೋದು. ಆ್ಯಂಡ್ ಈ ಜೆಂಡರ್ ರಿವೀಲ್ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವೀಡಿಯೋ ಅಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.